ಹಲೋ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್. ಸೊ ನಿಮ್ಮೆಲ್ಲರಿಗೂ ನಮಸ್ಕಾರ. ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಏನಪ್ಪ ಇವತ್ತಿನ ವಿಶೇಷ ಅಂದರೆ, ಇವತ್ತು ನಾನು ಮತ್ತೆ ಒಂದು ಮದುವೆಗೆ ಹೊರಟಿದ್ದೀನಿ. ಸೊ ನಾನು ಮದುವೆಗೆ ಹೋಗೋ ಎಕ್ಸ್ಪೀರಿಯೆನ್ಸ್ನ ಯೂಟ್ಯೂಬಲ್ಲಿ ಆಗ್ತಿರೋದು ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ. ತುಂಬ ಜನ ನನ್ನ ಬುಕ್ ಮಾಡ್ಕೋತಿದ್ದೀರಾ, ತುಂಬ ಜನ ನನಗೆ ಮೆಸೇಜಸ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿಂದು ಏನಪ್ಪ ವರ್ಕ್ ಅಂದರೆ, ಸೊ ನನಗೆ ಎರಡು ಬ್ರೈಡ್ ಇತ್ತು, ಒಂದು ನೈಟ್ ನಟಲ್ಲಿ ಮತ್ತು ಒಂದು ದಾವಣಗೆರೆಯಲ್ಲಿ. ಸೊ ಎರಡು ಟಾಸ್ಕ್ ಮಧ್ಯೆ ಇನ್ನೊಂದು ಟಾಸ್ಕ್ ಇದ್ದಿದ್ದೇನು ಅಂದರೆ, ನಾನು ಸವದತ್ತಿ ನೈಟ್ ಬಿಟ್ಟಾಗ ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬೆಳಗ್ಗೆ ಬಿಟ್ಟೆ. ಅಲ್ಲಿಂದ ಹೊರಟು ಸೀದಾ ಚಿತ್ರದುರ್ಗಕ್ಕೆ ಬಂದು ಅಲ್ಲಿಂದ ಲಗೇಜ್ನ ಪ್ಯಾಕ್ ಮಾಡಿ, ಸೊ ನಾನು ಹಿರಿಯೂರಿಗೆ ಹೋಗಬೇಕಾಗಿತ್ತು. ಏನಕ್ಕೆ ಅಂದರೆ, ನಾನು ಮದುವೆಗೆ ಏನೇನು ಬೇಕಾಗಿತ್ತು ಎಲ್ಲ ಐಟಮ್ಗಳನ್ನು ಅಲ್ಲೇ ಸ್ಟಾಪ್ ಮಾಡಿ ಬಂದಿದ್ದೆ, ಎಲ್ಲನೂ ಅಲ್ಲೇ ಇಟ್ಟು ಬಂದಿರೋದ್ರಿಂದ. ಸೊ ಅಲ್ಲಿ ಹೋಗಿ ನಾನು ಎರಡು ಮದುವೆಗೆ ಏನೇನು ಬೇಕಾಗಿತ್ತು ಅಷ್ಟು ಐಟಮ್ನ ಪ್ಯಾಕ್ ಮಾಡಿಕೊಂಡು ನಾನು ಹಿರಿಯೂರಿಂದ ಮತ್ತೆ ದಾವಣಗೆರೆಗೆ ಹೊರಡಬೇಕಿತ್ತು. ನಿಜವಾಗ್ಲೂ ಗೈಸ್, ನೀವು ಲಿಟ್ರಲಿ ನಾನಾಗೇ ಇಲ್ಲ ಈ ಸಿಚುವೇಷನಲ್ಲಿ. 600 to 800 ಕಿಲೋಮೀಟರ್ ಸವದತ್ತಿ ಟು ಚಿತ್ರದುರ್ಗ, ದಾವಣಗೆರೆ, ಹಿರಿಯೂರು ಇಷ್ಟು ಜರ್ನಿ ಮಾಡಿದ್ದೀನಿ. ಈ ಮಧ್ಯದಲ್ಲಿ ನನ್ನ ಕಾಲು ಫುಲ್ಲು ಅಲ್ಲಿ ಸವದತ್ತಿಲಿರೋ ಬಿಸಿಲಿಗೆ ಕಾಲು ಫುಲ್ ಬೊಬ್ಬೆ ಬಂದಿತ್ತು. ನಾನು ಸ್ಟಿಲ್ ಇವಾಗಲೂ ಕೂಡ ಕಾಲಿಗೆ ಮಾಯ್ಶ್ಚರೈಸರ್ ಅಂತೆ ಅದಂತೆ ಇದಂತೆ ಏನೇನೋ ಹಚ್ಕೊಂಡು ಸ್ವಲ್ಪ ಬೆಟರ್ ಇವಾಗ ಇವತ್ತು ಒಂದು ದಿನಕ್ಕೆ. ಸೊ ಅಲ್ಲಿಂದ ನಾನು ದಾವಣಗೆರೆಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 5:30 ಆಗೋಗ್ಬಿಟ್ಟಿತ್ತು. ಸೊ ನನ್ನ ಅದೃಷ್ಟ ಸದ್ಯ ಬ್ರೈಡ್ ಕೂಡ ಇನ್ನೂ ಬಂದಿರಲಿಲ್ಲ. ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂದರೆ, ಸೊ ರೀಚ್ ಆಗಿದ್ದಾಯಿತು. ನಾನಂತೂ ಸಿಕ್ಕಾಪಟ್ಟೆ ಬೆಳೆಸ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಫ್ಯಾನ್ ಇಲ್ಲ, ಚೇರ್ ಮನೆ ಸೆಟಪ್ ಮಾಡಿರ್ತೀವಾಗ ಒಂದೊಂದ್ಸರಿ ನಿಜವಾಗ್ಲೂ ಸಕ್ಕತ್ ಬೇಜಾರಾಗುತ್ತೆ ವರ್ಕ್ ಮಾಡೋಕ್ಕೆ. ಏನು ಫೆಸಿಲಿಟಿನೇ ಕೊಡೋಲ್ಲ ಮೀನ್ಸ್ ಏನು ಮಾಡೋಕ್ಕಾಗಲ್ಲ. ಅವ್ರದ್ದೇ ಪ್ರಾಬ್ಲಮ್ಸ್ ಇರುತ್ತೆ ಮದುವೆ ಅಂತಂದರೆ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಫ್ಯಾನ್ ಅಂತೂ ನಿಜವಾಗ್ಲೂ ದಾವಣಗೆರೆ ಹೆವಿ ಸೆಕೆಂಡಲ್ಲಿ ಎಷ್ಟು ಬರುತ್ತೀವಿ ನಾವು. ಬಟ್ ಬೆಟರ್ ಕಂಪೇರ್ ಟು ಚಳ್ಳಕೆರೆ ಹಿರಿಯೂರು ಅಂತ ಕಂಪೇರ್ ಮಾಡೋದು ಬೆಟರ್. ಸ್ವಲ್ಪ ಕತ್ಲಾಗ್ತಾ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ ಇದೆಲ್ಲ ಸೆಕೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಗೈಸ್, ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ, ಫುಲ್ ಎಂಡ್. ಸೊ ಗೈಸ್, ವೆಯ್ಟ್ ಮಾಡಿದ್ದಾದಮೇಲೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ದೀವಿ. ಸೊ 5:30ಗೆ ಹೋದ್ರೂ ಅವ್ರು ಬಂದಿದ್ದು ನಮಗೆ 7:45 ಆಗಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ಹಳ್ಳಿಗಳ ಕಡೆ ತುಂಬಾ ಶಾಸ್ತ್ರಗಳು ಅದು ಇದು ಅಂತ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಜಾಸ್ತಿನೇ ಆಗೋಯಿತು. ಸೊ ಇದ್ರ ಜೊತೆಗೆ ಇನ್ನೊಂದು ಮಲ್ಟಿಪಲ್ ಟಾಸ್ಕ್ ಏನಪ್ಪ ಅಂದರೆ, ನಾನ್ ಬ್ರೈಡ್ಸ್ ಕೂಡ ಇದ್ದರು ಇವ್ರ ಜೊತೆಗೆ ಇನ್ನೂ 3 ಜನ ಕೂಡ ಎಕ್ಸ್ಟ್ರಾ ಇದ್ದರು. ಸೊ ಎಲ್ಲ ಇವರು ಸಿಸ್ಟರ್ಸೇ. ಸೊ ಅವರು ಸ್ವಂತ ಸಿಸ್ಟರ್ ಒಬ್ಬರು, ಸಿಸ್ಟರ್ಸ್ ಇಬ್ಬರು ಇದ್ದರು. ಸೊ ಅವ್ರಿಗೂ ಕೂಡ ವರ್ಕ್ನ ಮಾಡಬೇಕಾಗಿತ್ತು. ಸೊ ಬಟ್ ಅವರು ನಮಗೆ ಅರ್ಜೆಂಟ್ ಮಾಡಲಿಲ್ಲ. ಸೊ ಇವ್ರದ್ದು ಕಂಪ್ಲೀಟ್ ಮಾಡಿ ಆಮೇಲೆ ನಾವು ಮಾಡಿಸ್ಕೋತೀವಿ ಅಂತ ತುಂಬಾ ಸಪೋರ್ಟಿವ್ ಆಗಿದ್ದರು. ನೀವೇನೂ ಟೆನ್ಷನ್ ಮಾಡ್ಕೊಬೇಡಿ, ನನ್ನನ್ನು ನೋಡಿ ಅವರೇ ಡಿಸೈಡ್ ಮಾಡಿಬಿಟ್ಟಿದ್ರು. ಇಷ್ಟೊಂದು ಸುಸ್ತಾಗಿ ಗೈಸ್, ನಾನು ಇವಾಗಲೂ ಲಿಟ್ರಲಿ ಹೇಳ್ತೀನಿ, ನನಗೆ ನಿಂತ್ಕೊಳ್ಳೋಕೆ ಕೂಡ ಆಗ್ತಾನೇ ಇರಲಿಲ್ಲ. ಫುಲ್ ಕಾಲೆಲ್ಲ ಸ್ವೆಲ್ ಬಂದು ಕಾಲಲ್ಲಿ ಬೊಬ್ಬೆಗಳು ಬಂದಿತ್ತು. ಯಾಕಂದರೆ ಅಂತ ಹೆವಿ ಬಿಸಿಲು, ಟೆಂಪ್ರೇಚರ್ ಮಾತ್ರ 45, 42, 43ವರೆಗೂ ಇತ್ತು ಸವದತ್ತಿಲಿ. ಸೊ ಕಾಲನ್ನು ನೆಲದ ಮೇಲೆ ಇಟ್ಟರೆ ಅಲ್ಲಿ ಏನದು ಕೆಂಡದ ಮೇಲೆ ಇಡೋ ಥರ ಫೀಲ್ ಇತ್ತು. ಅಲ್ಲಿ ಸಾಧ್ಯನೇ ಇಲ್ಲ, ಒಂದು ಹೆಜ್ಜೆ ಕೂಡ ಇಡೋದಕ್ಕಾಗಲ್ಲ, ಅಷ್ಟು ಬಿಸಿಲಲ್ಲಿ ಓಡಾಡಲೇಬೇಕಾಗಿದ್ದು. ಸೊ ಓಡಾಡ್ದಲ್ಲೇ ಖಂಡಿತ ವರ್ಕ್ನ ಮಾಡೋಕ್ಕಾಗಲ್ಲ. ಅಲ್ಲಿ ಪೂಜೆ ಅದೆಲ್ಲ ಮಾಡ್ಸೋಕ್ಕಾಗಲ್ಲ. ಆದರೆ ನಿಧಾನಕ್ಕೆ ಮಾಡಿಸ್ಕೊಂಬರೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಸೊ ನಾನು ಹೋಗಿರೋ ಟೈಮ್ಗೆ 100% ನಾನು ಹೋಗಿರೋ ಕೆಲಸನ ಮುಗಿಸ್ಕೊಂಡು ವಾಪಸ್ ಬರಬೇಕಾಗಿತ್ತು. ಸೊ ನನಗೆ ಮನೆಯವರು ಎಲ್ಲರೂ ಸೇರಿ ನನ್ನ ಟೈಮ್ಗೆ ಏನು ಬೇಕಾಗಿತ್ತು, ನಾನು ಎಷ್ಟು ಟೈಮ್ಗೆ ಹೊರಡಬೇಕಿತ್ತು ಅನ್ನೋದನ್ನ ಎಲ್ಲರೂ ಆಲ್ಮೋಸ್ಟ್ ಮಾಡಿದ್ರು ಬೇಗನೆ ಪೂಜೆನ. ಸೊ ಅಲ್ಲೆಲ್ಲ ಓಡಾಡಿದ್ರ ಪರಿಣಾಮ ನನಗೆ ನಿಜವಾಗ್ಲೂ ಗೈಸ್ ನನ್ನ ಕಾಲೆಲ್ಲ ಬೊಬ್ಬೆ ಬಂದು, ಅದಕ್ಕೆ ಅದು ಅದು ಕರೆಕ್ಟಾಗಿರೋ ಮೆಡಿಸನ್ ಸಿಗ್ದಲೆ ಹಚ್ಕೊಂಡ್ರು, ಅದಕ್ಕೆ ಅಪ್ಲೈ ಮಾಡಿಕೊಂಡು ರೆಸ್ಟ್ ಮಾಡೋಕ್ಕಾಗ್ದಿರೋಂಥ ಸಿಚುವೇಶನ್ಸು. ನನಗೆ ನಿಜವಾಗ್ಲೂ ನನಗೆ ಒಂದೊಂದ್ಸತಿ ಅನಿಸುತ್ತೆ ಲೈಫಲ್ಲಿ ಇನ್ನೂ ಏನೇನೆಲ್ಲ ಯಾವ್ಯಾವ ಥರ ಅನುಭವಗಳು ಆಗುತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಎಲ್ಲ ಕೆಟ್ಟದ್ದು ಆದಮೇಲೆ ಒಂದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ. ತುಂಬ ಕಷ್ಟಪಟ್ಟು ಒಂದು ಸಮಯದಲ್ಲಿ ನಮಗೆ ಆರ್ಡರ್ಸ್ ಇರಲಿಲ್ಲ, ಬುಕ್ಕಿಂಗ್ ಬರ್ತಾ ಇರಲಿಲ್ಲ. ಪ್ರತಿದಿನ ಬರೀ ಎನ್ಕ್ವೈರಿ ಅಂತ ನಾವು ಏನೇನೋ ಸ್ಟ್ರಗಲ್ ಮಾಡ್ತಿದ್ವಿ. ಬಟ್ ಇವಾಗ ಟಚ್ ವುಡ್ ಏನೂ ಪ್ರಾಬ್ಲಮ್ಸ್ ಇಲ್ದಲೆ ತುಂಬ ಆರ್ಡರ್ಸ್ ಬರ್ತಿರೋದು. ಹಾಗೆಯೇ ನಾನು ಹೋಗ್ತಿರೋ ಎಲ್ಲ ಕ್ಲೈಂಟ್ ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿರೋದು, ಯಾರ್ದು ಏನೂ ಕಿರಿಕಿರಿ ಇಲ್ದಲೆ ನನ್ನ ಎಲ್ಲ ವರ್ಕ್ನೂ ಇಷ್ಟಪಟ್ಟು ತುಂಬ ಜನ ನನ್ನ ರೆಫರ್ ಮಾಡ್ತಿರೋದು, ಖುಷಿ ಮೇಕಪ್ ಸ್ಟುಡಿಯೋದವ್ರನ್ನ ಕರ್ಕೊಳ್ಳಿ ಅಂತ. ಸೊ ನನ್ನ ಎಲ್ಲ ಸ್ಟ್ರಗಲ್ಗೂ ಒಂದು ರಿಸಲ್ಟ್ ಸಿಕ್ಕಿದ್ದು ನನ್ನ ಹಾರ್ಡ್ ವರ್ಕಿಂದನೇ ಅಂತ ಹೇಳ್ಬೋದು. ಇದು ಯಾವುದು ಲಕ್ ಅಲ್ಲ ಗೈಸ್. ನಾನು ಹೇಳೋದೇನು ಅಂದರೆ, ಲಕ್ ಬರುತ್ತೆ, ಬಟ್ ಅದು ಒಂದು ಸತಿ ಬರುತ್ತೆ. ಬಟ್ ಸ್ಟ್ರಗಲ್ ಮಾಡಿ ಸಕ್ಸಸ್ನ ನೋಡ್ತೀವಲ್ಲ, ಅದೇ ಫೈನಲ್. ಅದನ್ನು ಬಿಟ್ಟು ಲಕ್ಕು ಅದು ಇದು ಅಂತ ಏನೂ ಇಲ್ಲ. ಜಾಕ್ಪಾಟ್ ಹೊಡೆಯೋದು ಒಂದೇ ಸಲ, ಪ್ರತಿ ಸಲ. ಸೊ ಗೈಸ್, ನಾನೇನು ಹೇಳ್ತೀನಿ ಅಂದರೆ, ಕೆಲವರು ಜಾಕ್ಪಾಟ್ ಥರ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಕೆಲಸಗಳನ್ನ. ತುಂಬ ಆರ್ಡರ್ಸ್ ಇದೆ, ತುಂಬ ಕೆಲಸ ಮಾಡ್ತಿದ್ದಾರೆ,
ಏನು ಕಡಿಮೆ ಇಲ್ಲ ಅನ್ನೋ ಥರ. ಬಟ್ ನಾನು ಪಡ್ತಿರೋ ಕಷ್ಟ, ನಾನು ಕೊಡ್ತಿರೋ ಟೈಮು, ನನ್ನ ಸೋಷಿಯಲ್ ಮೀಡಿಯಾಗಾಗಿರಲಿ, ಕೆಲಸಕ್ಕಾಗಿರಲಿ, ನನ್ನ ಹಾರ್ಡ್ ವರ್ಕಿಗಾಗಿರಲಿ, ಲಿಟ್ರಲಿ ಗೈಸ್ ನಾನು ಎಷ್ಟು ವೀಕ್ ಆಗಿದ್ದೀನಿ ಅಂದರೆ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ವೀಡಿಯೋದಲ್ಲಿ ಕಾಣಿಸೋ ಥರ ಯಾರೂ ಅವ್ರದ್ದು ಲೈಫ್ ಖಂಡಿತ ಇರೋಲ್ಲ. ಸೊ ಎಲ್ಲನೂ ನಾನೇ ಮ್ಯಾನೇಜ್ ಮಾಡಬೇಕು. ಪ್ರತಿಯೊಂದೂ ಶಾಪ್ ಆಗಿರಲಿ, ಸ್ಟೂಡೆಂಟ್ಸ್ ಆಗಿರಲಿ, ವರ್ಕ್ ಆಗಿರಲಿ, ನನ್ನ ಜೊತೆಗೆ ಇವಾಗ ಎಕ್ಸ್ಟ್ರಾ 3 ಮೆಂಬರ್ಸ್ ಸ್ಟೂಡೆಂಟ್ಸ್ ಕೂಡ ಇರೋದ್ರಿಂದ ಅವ್ರನ್ನೂ ನೋಡಬೇಕು ಗೈಸ್. ನೀವು ಇಲ್ಲಿ ನೋಡ್ತೀರಾ ನನಗೆ ಎಷ್ಟು ಅಂದರೆ ಕಣ್ಣೆಲ್ಲ ನಿದ್ದೆನೇ ಇಲ್ಲ, ಆ ಮಟ್ಟಕ್ಕೆ ನಾನು ಅಂದರೆ ಸ್ಟ್ರೆಸ್ನ ತಗೊಂಡ್ಬಿಟ್ಟಿದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು ಅಂತ ಇದ್ದಾಗ ಖಂಡಿತ ಮಾಡೇ ಮಾಡ್ತೀನಿ, ಅದು ಎಷ್ಟೇ ಕಷ್ಟ ಆಗಲಿ. ಗೈಸ್ ನಿಮಗೆ ಗೊತ್ತಾ, ನಾನು ಪ್ರತಿದಿನ ಮಲ್ಗೋಕ್ಕೆ ಒಂದು 12:30 1 o'clockವರೆಗೂ ಆಗುತ್ತೆ. ಯಾಕಂದರೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ವೀಡಿಯೋಸ್ನ ಮತ್ತೆ ಯಾವಾಗಾದ್ರೂ ಅಪ್ಲೋಡ್ ಮಾಡೋಣ ಟೈಮ್ ಇರುತ್ತೆ ಅಂದ್ಕೊಂಡ್ರೆ ಸ್ಟೋರೇಜ್ ಪ್ರಾಬ್ಲಮ್ಮು. ನೆಕ್ಸ್ಟ್ ವೀಡಿಯೋಸ್ ಕಂಟಿನ್ಯೂಸ್ ಮದುವೆಗಳು ಇರೋದ್ರಿಂದ ವೀಡಿಯೋ ಶೂಟ್ ಮಾಡ್ಕೊಳೋದಕ್ಕಾಗಲ್ಲ. ಸೊ ವೀಡಿಯೋ ಶೂಟ್ ಮಾಡ್ಕೊಂಡಿಲ್ಲ ಅಂದರೆ 100% ನನಗೆ ಆರ್ಡ್ರೇ ಬರೋಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು. ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಆ್ಯಕ್ಟಿವ್ ಇರ್ತಾರೆ, ಪ್ರತಿದಿನ ಏನಾದರೂ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಖಂಡಿತ ಅವ್ರಿಗೆ ಒಂದು ಕಡೆಯಿಂದ ಒಬ್ಬರಾದರೂ ಯಾರಾದರೂ ಒಂದು ವೀಡಿಯೋ ನೋಡಿದ್ರೆ ಅದನ್ನ ರೆಫರ್ ಮಾಡ್ತಾರೆ, ಇವ್ರು ಚೆನ್ನಾಗಿದ್ದಾರೆ, ಇವ್ರು ವರ್ಕ್ ಮಾಡ್ತಿದ್ದಾರೆ, ಆ್ಯಕ್ಟಿವ್ ಇದ್ದಾರೆ, ವರ್ಕ್ ಚೆನ್ನಾಗಿದೆ ಅಂತ. ಸೊ ನಾವು ಏನೂ ಮಾಡ್ದಲೇ ಬಿಡು ಬರುತ್ತೆ, ಶಾಪ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ನಾನು ಟೈಮ್ ಪಾಸ್ ಮಾಡಿಬಿಟ್ರೆ ಬಂದೇ ಬಿಡುತ್ತೆ, ಎಲ್ಲೂ ಹೋಗಲ್ಲ ಅನ್ನೋದು ಖಂಡಿತ ಸುಳ್ಳು ಗೈಸ್. ನಾನು ಇದನ್ನು ಓನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಎಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅಂದರೆ, ನಾವು ಸ್ಟಾರ್ಟಿಂಗ್ ಡೇಸಲ್ಲಿ ನಾವು ಪಟ್ಟಿರೋಷ್ಟು ಕಷ್ಟ, ನಾವು ನೋಡಿರೋಂಥ ಜನಗಳು, ನಮಗಾಗಿರೋಂಥ ಮೋಸ, ಇದೆಲ್ಲನೂ ನೋಡಿದಾಗ ಈಗ ನಾವು ಒಂದು ಸ್ಟೇಜಿಗೆ ತಲುಪಿದ್ದೀವಿ ಅಂತ ಹೇಳ್ಬೋದು. ನನ್ನ ಜೊತೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ, ನಾನು ಅವ್ರನ್ನ ಯಾವತ್ತೂ ಮರೆಯೋಲ್ಲ. ಸೊ ಕೆಲವೊಬ್ಬರು ನನ್ನಿಂದ ದೂರ ಆಗಿರ್ಬೋದು, ಇನ್ನೂ ಕೆಲವೊಬ್ಬರು ನನ್ನ ಹತ್ರ ಮಾತಾಡ್ದಲೇ ಇರ್ಬೋದು, ಇನ್ನೂ ಕೆಲವೊಬ್ಬರು ನನ್ನನ್ನು ದ್ವೇಷ ಮಾಡ್ತಿರ್ಬೋದು, ಇನ್ನೂ ಕೆಲವರು ನನ್ನನ್ನು ಕಂಡ್ರೆ ಆಗೋದೇ ಇಲ್ಲ, ಅವಳು ಆಗಲ್ಲ ಅವಳ ಕೈಲಿ ಅಂತ ಅಂದವರು ಇದ್ದಾರೆ. ಬಟ್ ಅವರೆಲ್ಲರನ್ನೂ ಮೀರಿ ಯಾರೇ ನನ್ನ ಬಿಟ್ಟು ಹೋದ್ರೂ, ಯಾರೇನೇ ಮಾಡಿದ್ರು ನನ್ನಲ್ಲಿ ಯಾವುದೂ ದ್ವೇಷ ಇಲ್ಲ ಗೈಸ್. ನಾನು ಅದಕ್ಕೆ ಏನು ಮಾಡ್ತೀನಿ, ನಾನು ಯಾರ ಬಗ್ಗೆನೂ ದ್ವೇಷ ಮಾಡೋಕ್ಕೆ ಟೈಮ್ ಕೊಡ್ದಲೇ ನನ್ನ ಕೆಲಸದ ಕಡೆ ನಾನು ಜಾಸ್ತಿ ಫೋಕಸ್ನ ಈಗಂತೂ ತುಂಬಾ ಫೋಕಸ್ ಮಾಡ್ತಿದ್ದೀನಿ. ಮುಂಚೆ ಎಲ್ಲ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಂಡು ಕೂತ್ಕೊತಿದ್ದೆ, ಬಟ್ ಅದನ್ನು ಬಿಟ್ಟು ಈಗ ಶಾರ್ಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಜನಕ್ಕೆ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಜನನ ಅಪ್ರಿಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಕಡೆ ಗುರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನನ್ನ ಪ್ರಕಾರ ಅನಾವಶ್ಯಕ ಚರ್ಚೆ, ಅನಾವಶ್ಯಕ ಮಾತುಗಳಿಗಿಂತ ಇದು ಬೆಟರ್ ಅಂತ ನನ್ನ ಅನಿಸಿಕೆ. ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇರೋದ್ರಿಂದ ನಾಲೆಡ್ಜು ಬಿಲ್ಡ್ ಆಗುತ್ತೆ, ನಮ್ಮ ಸೊಸೈಟಿ ಏನು ಅಂತ ಗೊತ್ತಾಗುತ್ತೆ. ಹಾಗೆ ಒಂದು ಪ್ಯಾಷನ್ ಕೂಡ ಇರಬೇಕು ಗೈಸ್. ನಾನೇನು ಹೇಳ್ತೀನಿ ಅಂದರೆ, ವರ್ಕ್ನ ಮಾಡ್ತಿದ್ದೀವಿ ಅಂದರೆ ಅದು ಪ್ಯಾಷನ್ ಆಗಿರಬೇಕು, ಅದು ಆಸೆ ಆಗಿರಬೇಕು. ನಾನು ಪ್ರತಿದಿನವೂ ಮಾಡಬೇಕು, ಇನ್ನೊಂದು ಅನ್ನೋ ಥರ ಮೈಂಡ್ಸೆಟ್ ಇದ್ದರೆ ಮಾತ್ರ 100% ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ಇವತ್ತು ನಾಳೆ ಮಾಡೋಣ ಅದು ಇದು ಅಂತ ಖಂಡಿತ ಆಗಲ್ಲ. ಆಮೇಲೆ ನೀವು ಯಾವಾಗ ವರ್ಕಿಗೆ ಇನ್ವೆಸ್ಟ್ ಮಾಡ್ತಿರ್ತೀರ, ಸೊ 100% ನಿಮ್ಗೆ ಅದು ವಾಪಸ್ ಬರುತ್ತೆ. ಸೊ ನೀವೇನು ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡ್ದಲೆ, ನಿಮ್ಮನ್ನು ನೀವು ಏನಾದರೂ ಔಟ್ಪುಟ್ ಚೆನ್ನಾಗಿ ಕಾಣಿಸ್ದಲೆ, ಅಥವಾ ಏನಪ್ಪ ಇದು ಅದನ್ನು ತೊಗೊಂಬಿಟ್ರೆ ಖರ್ಚಾಗ್ಬಿಡುತ್ತೆ, ಇದನ್ನು ತೊಗೊಂಬಿಟ್ರೆ ಖಂಡಿತ ಇಲ್ಲ ಗೈಸ್. ನೀವು ಯೂನಿವರ್ಸ್ಗೆ ಏನು ಕೊಡ್ತೀರಾ 100% ನಿಮ್ಗೆ ಅದು ವಾಪಸ್ ಬಂದೇ ಬರುತ್ತೆ. ನೀವೇನು ನಿಮ್ಮ ಮೇಲೆ ನೀವು ಏನು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ, ಆ ಒಂದು ಲಕ್ಸುರಿಯಸ್ನ ಯಾವಾಗ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ 100%, 100ಗೆ 200% ಖಂಡಿತ ವರ್ಕ್ ಆಗುತ್ತೆ. ಬೇಕಾದರೆ ನೀವು ತೊಗೊಂಡು ನೋಡಿ. ಹೊಸ ಬಟ್ಟೆ ಹಾಕೊಂಡಾಗ ಅಥವಾ ಹೊಸ ವಸ್ತು ತಗೊಂಡಾಗ ಆ ಕ್ಷಣ ಸಿಗೋಂಥ ಖುಷಿ ಏನದು ಬೇರೆ ಏನೇ ದುಡ್ಡು ಕೊಟ್ಟರು, ಇನ್ನೊಂದು ಕೊಟ್ಟರು, ಮತ್ತೊಂದು ಕೊಟ್ಟರು ಬರೋಲ್ಲ. ಏನಾದರೂ ಒಂದು ಪರ್ಚೇಸ್ ಮಾಡ್ತೀರಾ ಅಥವಾ ನಿಮ್ಗೆ ಇಷ್ಟವಾಗಿರೋಂಥ ತಿಂಡಿನ ಒಂದು ಹೋಟೆಲ್ಗೆ ಹೋಗಿ ತಿಂದಾಗ ಆ ಫೀಲ್ ಇರುತ್ತೆ ಗೊತ್ತಾ, ಹೊಟ್ಟೆ ತುಂಬ ತಿಂದಾಗ, ಇಲ್ಲ ಇಷ್ಟಪಟ್ಟಿದ್ದು ಸಿಕ್ಕಿದ್ದನ್ನು ತಿಂದಾಗ ಒಂದು ಫೀಲ್ ಬರುತ್ತೆ, ಏನಂತ ನಾನು ತೃಪ್ತಿಯಾಗಿದ್ದೀನಿ ಅಂತ. ಆ ತೃಪ್ತಿನ ನಾವು ಎಷ್ಟು ಕೋಟಿಗಳು ಕೊಟ್ಟರು ಅದನ್ನು ಪಡ್ಕೊಳ್ಳೋದಕ್ಕಾಗಲ್ಲ. ಸೊ ಅದೇ ಥರ ವರ್ಕು ಕೂಡ ಅಷ್ಟೇ. ಆ ವರ್ಕ್ ಮೇಲೆ ತುಂಬ ಪ್ರೀತಿ ಇದ್ದಾಗ, ಆಸೆ ಇದ್ದಾಗ, ಅದನ್ನ ಇದೇ ಥರ ತೋರಿಸ್ಬೇಕು ಜನಕ್ಕೆ ಅನ್ನೋ ಮೋಟೋ ಇಟ್ಕೊಂಡಾಗ ಖಂಡಿತ ನೀವು ಹಿಟ್ ಆಗೇ ಆಗ್ತೀರಾ. ಸೊ ಎಲ್ಲ ಮೇಕಪ್ ಆರ್ಟಿಸ್ಟ್ಗಳು ಈಗ ಯಾರೆಲ್ಲ ಇಂಡಸ್ಟ್ರಿಗೆ ಬರ್ತಿದ್ದೀರಾ, ಸೊ ನಾನೇನು ತುಂಬ 20-30 ವರ್ಷದಿಂದ ಇದ್ದೀನಿ ಅಂತ ಹೇಳ್ತಿಲ್ಲ, ಬಟ್ ನನ್ನ ಓನ್ ಸ್ಟ್ರಗಲ್ ಲೈಫ್ನ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಇಷ್ಟೆಲ್ಲ ನಾವು ಆರ್ಡ್ರ್ ಮಾಡ್ತಿದ್ದೀವಿ ಅನ್ನೋದ್ರಿಂದ ಕೆಲವೊಂದು ಏನದು ಮಾತುಕತೆಗಳು ಕೆಲವೊಬ್ಬರು ಆಡ್ತಿರ್ಬೋದು, ಅಥವಾ ಕೆಲವೊಬ್ಬರು ನೋಡ್ತಿರ್ಬೋದು. ಇನ್ನು ಕೆಲವರು ಕಮೆಂಟ್ ಕೂಡ ಹಾಕಿದ್ರು, ಕೆಲವೊಂದು ಜನ ಬರೀ ಇದೇ ಮಾಡ್ತಾರೆ ಇವರು ಅಂತ. ಪ್ರತಿಯೊಬ್ಬ ಎಲ್ಲರ ಲೈಫಲ್ಲೂ ಒಂದು ಕಷ್ಟ, ಒಂದು ಸುಖ ಅಂತ ಬಂದೇ ಬರುತ್ತೆ. ನಾನು ಕಷ್ಟದ ದಿನಗಳನ್ನ ತುಂಬಾ ನೋಡಿದ್ದೀನಿ. ಯಾವ ಥರ ತುಂಬ ಅವಮಾನ ಪಟ್ಟಿದ್ದೀನಿ, ಕಷ್ಟನ ಒಂದೊಂದು ರೂಪಾಯಿಗೂ ಎಣಿಸಿದ್ದೀನಿ ಕೂತ್ಕೊಂಡು, EMIs ಅದು ಇದು ಅಂತ. ಇವತ್ತು ಎಲ್ಲ ಕ್ಲಿಯರ್ ಮಾಡಿ ಒಂದು ಹಂತಕ್ಕೆ ರೀಚ್ ಆಗ್ತಿದ್ದೀನಿ ಅಂದರೆ ನನ್ನ ಹಾರ್ಡ್ ವರ್ಕ್ ಅಷ್ಟೇ. ನಾನು ಇವಾಗಲೂ ಹೇಳ್ತೀನಿ ಗೈಸ್, ನಾನು ನಂಬಿರೋ ದೇವರು, ನಾನು ನಂಬಿರೋ ಕೆಲಸ ಖಂಡಿತ ನನ್ನ ಕೈ ಬಿಡಲ್ಲ. ನಾನು ಶ್ರದ್ಧೆಯಿಂದ, ಎಲ್ಲರಿಗೂ ಅಷ್ಟೇ ಹೇಳಿದೆ, ಶ್ರದ್ಧೆಯಿಂದ ಕೆಲಸ ಮಾಡಿ ಪ್ರತಿ ದಿನವೂ ಹೊಸದು ಏನು ಬರ್ತಿದೆ, ಏನು ಮಾಡಬೇಕು, ಏನು ಮಾಡಿದ್ರೆ ಜನ ನಮ್ಮನ್ನು ನೋಡ್ತಾರೆ ಅನ್ನೋದು ಕಾನ್ಸೆಪ್ಟ್ ಯಾವಾಗ ನಿಮ್ಮ ಮೈಂಡಿಗೆ ಬರುತ್ತೆ
100ಗೆ 200% ನೀವು ಸಕ್ಸಸ್ ಆಗೇ ಆಗ್ತೀರಾ. ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಬೇಡ. ಸೊ ಈ ಬ್ರೈಡ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಗೈಸ್, ಇವ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದೇ ಒಂದು ವೀಡಿಯೋ, ಅದು ನನ್ನ ಬರ್ತಡೇ ದಿನ ಒಂದು ನಾನ್ ಬ್ರೈಡ್ ಬುಕ್ಕಿಂಗ್ ಇತ್ತು ನನಗೆ. ಅವರು ಆಲ್ಮೋಸ್ಟ್ ನನಗೆ ಒಂದು 20 ಜನ ಇದ್ದರು. ಅವರೆಲ್ಲರನ್ನೂ 20 ಜನದಲ್ಲಿ ನನಗೆ 10 ಜನ ನನ್ನ ಕ್ಲೈಂಟ್ ಇದ್ದರು, 10 ಜನ ಬೇರೆಯವ್ರ ಕ್ಲೈಂಟ್ ಇದ್ದರು. ಆ 10 ಜನದಲ್ಲಿ 5 ಜನದ ವೀಡಿಯೋ ಮಾತ್ರ ನಾನು ಹಾಕಿದ್ದೆ. ಸೊ ಅದನ್ನು ನೋಡಿ ಇವರು ಅವತ್ತು ಸಂಜೆ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿ ನನಗೆ ಅದೇ ಥರ ವರ್ಕ್ ಬೇಕು ಅಂತ ಕೇಳಿ, ಒಂದು ನಾನ್ ಬ್ರೈಡ್ ವರ್ಕಿಂದ ಇವತ್ತು ನಾನು ಇವ್ರ ಆರ್ಡ್ರ್ ಬಂತು ನನಗೆ. ಸೊ ನೋಡಿ ಗೈಸ್, ಅದನ್ನು ಇನ್ಸ್ಟಾಗ್ರಾಮ್ ನೋಡಿ 1/2 hour ಒಳಗಡೆ ನಾನು ಡಿಸೈಡ್ ಮಾಡಿ ಅವತ್ತೇ ಅಡ್ವಾನ್ಸ್ ಆಗಿ ನಾನು ಇವ್ರ ಜೊತೆ ವರ್ಕ್ನ ಮಾಡಿದ್ದು. ಥ್ಯಾಂಕ್ ಯು ಸುಷ್ಮಿತಾ. ಸೊ ಏನಪ್ಪ ಅಂದರೆ ಅವರು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿರೋಂಥ ವುಮೆನ್ ಅವರು. ಸೊ ಸಿಂಗಲ್ ಪೇರೆಂಟಾಗಿ ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡಲಿ, ಸೊ ಚೆನ್ನಾಗಾಗಲಿ ಲೈಫ್ ಅಂತ ಎಲ್ಲರಿಗೂ ವಿಶ್ ಮಾಡ್ತಾ, ನಮಗೂ ಅವ್ರು ತುಂಬ ರಿವ್ಯೂಸ್ ಎಲ್ಲ ಕೊಟ್ಟು, ಸೊ ಫೈನಲಿ ಗೈಸ್ ಈ ಮದುವೆನ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಮುಗಿಸಿ ನಾನು ಬ್ಯಾಕ್ ಟು ನಾಯಕ್ ನಟಿಗೆ ಹೋಗಬೇಕಾಗಿತ್ತು. ಸೊ ಇದೊಂದು ಚಿಕ್ಕ ಸ್ಟೋರಿ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಗೈಸ್, ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಿಮಗೂ ಯಾರಿಗಾದರೂ ಬುಕ್ಕಿಂಗ್ ಬೇಕಾಗಿದೆ ಅಂದರೆ ಖಂಡಿತ ಕೊಟ್ಟರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ.